ಮರ್ಡರ್ ಮಾಡಿದ್ರು. ಬೀದರ್ ಜಿಲ್ಲೆಯಲ್ಲಿ ಪ್ರಭು ಮೇತ್ರಿ ಅಂತಕ್ಕಂಥ ಮರ್ಡರ್ ಮಾಡಿದ್ರು. ಈಗ ಒಂದು ವರ್ಷದ ಹಿಂದ್ಗಡೆ ಏನ್ ಮಾಡಿದ್ರು, ಬೀರಪ್ಪ ಅಂತಕ್ಕಂಥ ಕಲಗಡಿಗೆ ತಾಲೂಕಿನಾಗ ಕುರಿ ಕೊಡ್ದಾಗ ಮೇಯಿಸುವಂತ ಸಂದರ್ಭದಾಗ ಕುರಿ ಕೊಡ್ಬೇಕು, ನೀ 2 ಕುರಿ ನಮ್ಗೆ ಹಪ್ತಾ ಕೊಡ್ಬೇಕು, ಇಲ್ಲಿ ಬೇಯಿಸ್ಬೇಕಾದ್ರೆ ನೀ ಬಂದಾಗ ಇಲ್ಲಿ ಕೊಡ್ಬೇಕು, ನಮ್ಗೆ ಕೊಡಬೇಕು, ಅಂದ್ರೆ ಬಿಡ್ತೀವಿಲ್ಲ ಬಿಡಾಗ. ಈ ರೀತಿ ಆಗಿರ್ತಕ್ಕಂಥ ಘಟನೆಗಳು ನಿಂತ ನಡೀತದ. ಮತ್ತೆ ಗೋಮಾಳ ಇಲ್ಲ, ಈಗ ನೀರಾವರಿ ಪ್ರದೇಶಗಳಾಗಿದ್ದಾವೆ, ಗೋಮಾಳ ಜಾಗ ಇಲ್ಲ. ಈಗಿದ್ದಾಗ ಬಹಳಷ್ಟು ಜನ ಇವತ್ತು ನಮ್ಮ ಅಪ್ಪ ಕುರಿ ಕಾಯ್ತಿದ್ರೆ ಇವತ್ತು ನಾ ಕಾಯಂಗಿಲ್ಲ. ರೀಸನ್ ಏನಂದ್ರೆ ನಾವು ಜನರೇಷನ್ ಚೇಂಜ್ ಆಗ್ತಾ ಇದ್ವಿ. ಇರೋ ಕುರಿಗಾಯಿಗಳನ್ನ ರಕ್ಷಣೆ ಮಾಡ್ಬೇಕಾದ್ರೆ ಕಾನೂನು ಬರಬೇಕು. ಯಾವ ರೀತಿ ಕಾನೂನು ಅಂತ ಹೇಳಿ ಬಂದಾಗ ಬಹಳಷ್ಟು 2-3 ವರ್ಷದಿಂದ ಈ ಚರ್ಚೆ ನಡೆದಾಗ ಕಾನೂನು ಹೆಂಗ್ ಬರಬೇಕು ಕುರಿಗಾರ ರಕ್ಷಣೆ ಮಾಡೋದು ಬಂದಾಗ ತಾವೆಲ್ಲ ಗಮನಿಸಿರ್ಬೋದು. ಯಾವ ರೀತಿ ಅಂತಂದ್ರೆ ಮೊದಲು ಹಳ್ಳಿಗಳಲ್ಲಿ ನಾವೇ ದಲಿತ ಸಮಾಜದವ್ರು ಇದ್ರೆ ಅವ್ರ ಮ್ಯಾಗ ಜಾತಿ ನಿಂದನೆ ಮಾಡ್ತಿದ್ವಿ, ಏನೋ ಸಣ್ಣ ಪುಟ್ಟ ಅವ್ರ ಜೋಡಿ ಮಾಡಿದಾಗ ಅಟ್ರಾಸಿಟಿ ಕಾಯ್ದೆ ತಂದ ಸರ್ಕಾರ. ಅವ್ರಿಗೆ ಏನಾರ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ 6 ತಿಂಗಳು ಜಾಮೀನು ಆಗ್ಬಾರ್ದು, ಒಳ್ಳೆ ಕೇಸ್ ಮಾಡಿದವ್ರು ರೊಕ್ಕ ಬರ್ಬೇಕು. ಎಲ್ಲಾರು ರೊಕ್ಕ ಕಳ್ಕೊತಾರ. ಅಟ್ರಾಸಿಟಿ ಕಾಯ್ದೆ ಹೆಂಗೈತಪ್ಪ ಅಂತಂದ್ರೆ ಯಾರು ಕೇಸ್ ಮಾಡ್ತಾರ ಅವ್ರು ರೊಕ್ಕ ಬರ್ತಾವ. ರೊಕ್ಕನು ಅವ್ಗ ಕಾನೂನಿನ ನೆರವು, ಆರ್ಥಿಕ ನೆರವು ಸಹಿತ ಕೊಡ್ಬೇಕಂತೇಳಿ ಕಾಯ್ದೆ ಮಾಡಿದಾಗ ಏನಾಯ್ತಂದ್ರೆ ಈಗ ಎಲ್ಲಾರು ಅವ್ರ ಬಿಡಿ ಜಗಳ ಮಾಡಂಗಿಲ್ಲ, ಸೌಹಾರ್ದತೆಯಿಂದ ಮಾತಾಡ್ತಾರೆ. ಇಲ್ರಿ ಅಣ್ಣಾರ ಮುಗಿಸ್ಕೊಂಡ್ರಿ ಇಲ್ಲೇ ಅಂತೇಳಿ ನಾವು ಬಹಳ ಸೌಹಾರ್ದತೆಯಿಂದ ಅಲ್ಲಿ ಮಾತಾಡ್ತೀವಿ. ಆ ಕಾಯ್ದೆ ಇರ್ಲಿಲ್ಲ ಅಂದ್ರೆ ಅವ್ರ ಮ್ಯಾಗ ಎಷ್ಟು ದೌರ್ಜನ್ಯ ಆಗ್ತಿತ್ತು. ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಆರ್ಥಿಕ ನೆರವು ಸಿಗ್ಲಿಲ್ಲ, ಸ್ಟೇಷನ್ ಹೋದ್ರು ಕೋರ್ಟಿಗೆ ಹೋದ್ರು ಆರ್ಥಿಕ ನೆರವು ಸಿಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯ ನಡೀತು. ಅದು ಕಾಯ್ದೆ ಮುಖಾಂತರ ಅವ್ರು ರಕ್ಷಣೆ ಮಾಡಿದಾರೆ ಆ ಸಮೂಹನ. ಈಗ ಪೋಸ್ಕೋ ಕಾಯ್ದೆ ಬಂತು. ಪೋಸ್ಕೋ ಏನಂದ್ರೆ 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಹೆಣ್ಮಕ್ಳಿಗೆ ದೌರ್ಜನ್ಯ ಆದ್ರೆ ಒಟ್ಟ ಜಾಮೀನು ಆಗ್ಬೋದು, ಜಲ್ದಿ ಸ್ಪೀಡ್ ಟ್ರಯಲ್ ಆಗಬೇಕು, ಶಿಕ್ಷಾ ಆಗಬೇಕು ಅಂತೇಳಿ ಅದನ್ನ ಮಾಡಿದ್ರು. ಅದರಿಂದ ಎಷ್ಟೋ ಹೆಣ್ಮಕ್ಳ ಮ್ಯಾಗ ಏನಾದ್ರು ಈಗ ಮೊದಲಿಗೆ ದೌರ್ಜನ್ಯಗಳು ಕಮ್ಮಿ, ಜಾಮೀನು ಆಗೋದಕ್ಕೆ ಒಂದು 100-200 ಘಟನೆ ಆಗೋದ್ರ ಬಹಳಷ್ಟು ಕಮ್ಮಿ ಆಗ್ತಾವೆ. ಈ ರೀತಿಯಾಗಿ ಕುರಿಗಾಯಿಗಳಿಗೆ ಒಂದು ರಕ್ಷಣೆ ಕಾಯ್ದೆ ಬರಬೇಕು. ಆ ಕಾಯ್ದೆ ಹೆಂಗಿರ್ಬೇಕು ಅಂದ್ರೆ ಎಂಟೈರ್ ಸಮೂಹವನ್ನ ಕುರಿ ಕಳ್ತನ ಆಗಿರ್ಬೋದು, ಅವ್ರ ಮ್ಯಾಗ ಹಲ್ಲೆ ಆಗಿರ್ಬೋದು, ಅವರ ರಕ್ಷಣೆ ಆಗಿರ್ಬೋದು. ಈ ರೀತಿ ಇದ್ದಾಗ ಅವ್ರಿಗೊಂದು ಕಾಯ್ದೆ ಬಂತಂದ್ರ ನಿಮ್ಮನ್ನ ರಕ್ಷಣೆ ಅಲ್ಲ, ಕಾಯ್ದೆನ ರಕ್ಷಣೆ ಮಾಡಿ, ಬಂದೂಕ್ ರಕ್ಷಣೆ ಮಾಡಂಗಿಲ್ಲ. ಬಹಳ ಜನ ಬಂದೂಕ್ ತಿರುಪತಿಗೆ ಬಂದವರು ಇದ್ದೀರಿ ಇಲ್ಲಿ. ನಾವು ಅವತ್ತಿನ ಸಂದರ್ಭದಾಗ ಹೇಳಿದೆ, ಇವತ್ತಿನ ಪ್ರಜಾಪ್ರಭುತ್ವದ ಬಂದೂಕುಗಳನ್ನ ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ, ಕಾಯ್ದೆಗಳನ್ನ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಈ ರೀತಿ ಗುಡ್ಡಗಾಲಿನಲ್ಲಿ ಮೇಸಾಕ್ ಕಾಯ್ದೆ ಬರ್ಬೇಕು. ಯಾಕೆ ಕಾಯ್ದೆ ಅಂತಂದ್ರೆ ಗುಡ್ದಾಗ ಅರಣ್ಯ ಬಿಟ್ಟು ಕುರಿಗಾರ ಇಲ್ಲ, ಕುರಿಗಾರ ಬಿಟ್ಟು ಅರಣ್ಯ ಇಲ್ಲ. ಅವ್ರು ಗುಡ್ದಾಗ ಜೀವನ ಮತ್ತೆ ಅರಣ್ಯ ರಕ್ಷಕರವರು. ಮೊನ್ನೆ ಹೇಳ್ತಾ ಇದ್ರು, ಬಹಳ ಜನ ಚೀನಾ ಮತ್ತು ಇಂಡಿಯಾ ಬಾರ್ಡರ್ನ ಕುರಿ ಕಾಯ್ಕೊತಿರ್ತಕ್ಕಂಥ ಎಲ್ಲ ಕಡೆ ಇರ್ತಕ್ಕಂಥ ಕುರಿಗಾಯಿಗಳು, ಅಲ್ಲಿ ಯುದ್ಧದ ಸನ್ನಿವೇಶಗಳು ಯಾರು ಬಾರ್ಡರ್ ಕ್ರಾಸ್ ಮಾಡ್ಯಾರ ಕುರಿಗಾರ ಹೇಳ್ತಾರೆ. ಕಾರ್ಗಿಲ್ ವಾರ್ ನಡೆದಾಗ ಪಾಕಿಸ್ತಾನದವ್ರು ಅಟ್ಯಾಕ್ ಮಾಡೋದನ್ನು ತಿಳಿಸಿದ ಕುರಿಗಾರ. ಈ ರೀತಿಯಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳ ರಕ್ಷಣೆ ಮಾಡ್ತಕ್ಕಂಥ ಕುರಿಗಾಯಿಗಳು ಇವತ್ತು ಕುರಿ ಮೇಯಿಸಿದ ಒಂದು ಸ್ವಲ್ಪ ಪಡ್ಕೊಂಡವ್ರು ಸಾಕ ಅವ್ರ ಮ್ಯಾಗ ಕೇಸ್ ಹಾಕೋದು, ದಂಡ ಹಾಕೋದು ನಡೆಯತ್ತಂದಾಗ ಅದಕ್ಕೆ ಸರ್ಕಾರ ಸ್ಪಂದಿಸಿ. ಈಗಿರ್ತಕ್ಕಂಥ ಸರ್ಕಾರ ಗಮನಕ್ಕೆ 2 ವರ್ಷದಿಂದ ಬಂದಾಗ ಈ ಬಿಲ್ ಐತ್ರಿ. ಬಿಲ್ ಆಲ್ರೆಡಿ ಪಶುಸಂಗೋಪನಾ ಇಲಾಖೆ ಒಳಗೆ ಬಿಲ್ ಅನ್ನು ಮಾಡಿಟ್ಟಾರೆ. ಏನಪ್ಪಾ ಅಂತಂದ್ರೆ ಸಾಂಪ್ರದಾಯಿಕ ಕುರಿಗಾಯಿಗಳ ರಕ್ಷಣೆ ಮಾಡಬೇಕು ಅಂತೇಳಿ ಡ್ರಾಫ್ಟ್ ರೆಡಿ ಮಾಡ್ಯಾರ. ನಾವು ಅನ್ಕೊಂಡ್ಕಿಂತ ಬಹಳ ಚೆನ್ನಾಗಿ ಡ್ರಾಫ್ಟ್ ರೆಡಿ ಮಾಡ್ಯಾರ. ಹೆಂಗ್ ಡ್ರಾಫ್ಟ್ ಮಾಡ್ಯಾರ ಅಂದ್ರೆ ಕೇವಲ ಅವ್ರ ರಕ್ಷಣೆ ಅಷ್ಟೇ ಮಾಡೋದಲ್ಲ, ಅವ್ರ ಕಲ್ಯಾಣ ಆಗ್ಬೇಕು ಕುರಿಗಾರದ ಅನ್ನೋದು ಕಾಯ್ದೆ ಉದ್ದೇಶ. ಈ ಕಾಯ್ದೆ ಒಳಗೆ ಬರೀ ರಕ್ಷಣೆ ಮಾಡೋದಲ್ಲ, ಕುರಿಗಾರರ ಕಲ್ಯಾಣ ಆಗ್ಬೇಕು. ಅವ್ರಿಗೆ ಏನಾದ್ರು ಸೌಲಭ್ಯ ಬೇಕಾದ್ರೆ ಇದೇ ಕಾಯ್ದೆ ಅಡಿಯೊಳಗೆ ಅವ್ರ ಸೌಲಭ್ಯ ಕೊಡಬೇಕು. ಅವ್ರ ಮಕ್ಕಳಿಗೆ ಏನಾದ್ರು ಕೊಡ್ಬೇಕಾದ್ರೆ ಶೈಕ್ಷಣಿಕ ಇದರೊಳಗೆ ಕೊಡಬೇಕು. ಅವ್ರು ಏನಾದರೂ ವಸತಿ ಯೋಜನೆಗಳಾಗಿರ್ಬೋದು, ಅವ್ರಿಗೆ ಏನಾದ್ರೂ ಬದಲಾವಣೆ ಆಗ್ಬೇಕಾದ್ರೆ ಈ ಕಾಯ್ದೆ ಒಳಗಡೆ ಕೊಡ್ಬೇಕು ಅಂತೇಳಿ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನ ಮಸೂದೆ ಐತಿ. ಈ ಕಾಯ್ದೆ ಯಾವ್ಯಾವ ರೀತಿ ಕುರಿಗಾರ ರಕ್ಷಣೆ ಮತ್ತು ದುರುಪಯೋಗ ಆಗಂಗಿಲ್ಲ. ಇದು ಸಾಂಪ್ರದಾಯಿಕ ಕುರಿಗಳು ಬಹಳ ಚೆನ್ನಾಗಿ ಇಂಟರ್ಪ್ರಿಟೇಷನ್ ಮಾಡಿ ಕಾಯ್ದೆಯನ್ನ ರಚನೆ ಮಾಡ್ಯಾರ. ಯಾರು ಅಂತಂದ್ರೆ ಇವತ್ತು ನಮ್ಮ ಅಪ್ಪ ಕಾಯಂಗಿಲ್ಲ ಕುರಿ, ನಾ ಕಾಯ್ತಂದ್ರೆ ನಮಗೆ ರಕ್ಷಣೆ ಮಾಡಂಗಿಲ್ಲ. ಇವತ್ತು ಕುರಿಗಾರಿಕೆ ಅನ್ನೋದು ಉದ್ಯಮ ಆಗೈತಿ ಈಗ. ಯಾಕಂದ್ರೆ ಎಲ್ಲರೂ ಅದನ್ನ ಬಹಳಷ್ಟು ಲಾಭ ಬರೋದ್ರಿಂದ ಇವತ್ತು ಯಾರ್ಯಾರೇನೋ ಮಾಡ್ತಾರೆ. ಆದ್ರೆ ಕುರಿ ಮೇಯಿಸ್ಕೊಂಡೇನು ಮೇಯಿಸ್ತಿರಲ್ಲ, ನಿಮ್ಮನ್ನ ವಿಶೇಷವಾಗಿ ರಕ್ಷಣೆ ಮಾಡ್ಬೇಕಂತಕ್ಕಂಥದ್ದು ಈ ಕಾಯ್ದೆಗಳು ಬಹಳ ಸ್ಪಷ್ಟವಾಗೈತಿ. ಅದಕ್ಕಾಗಿ ನಾವು ಯಾಕೆ ಎಲ್ಲ ಹಿರಿಯರಲ್ಲಿ ಮನವಿ ಮಾಡೋದಂದ್ರೆ ಈ ಕಾಯ್ದೆ ಬಂದ್ರೆ ಮಾತ್ರ ಕುರಿಗಾರ ರಕ್ಷಣೆ. ನೀವು ಫೋನ್ ಮಾಡ್ತಾರೆ ಎಲ್ಲ ಕುರಿಗಾರ, ನೀವು ಎಲ್ಲೆಲ್ಲ ಇರ್ತಾಗ ಅವ್ರಿಗೆ ಅಲ್ಲೇ ಆದಾಗಲಿ ಅವ್ರಿಗೆ ಏನಾದ್ರು ತೊಂದರೆ ಆದಾಗ ನಿಮ್ಗೆಲ್ಲ ಲೀಡರ್ಗಳಿಗೆ ಫೋನ್ ಮಾಡ್ತಾರೆ. ಅಲ್ಲೇ ಇಲ್ರಿ ಏನಾರು ಹಿಂಗಾತು ಹಂಗಾತು ಫೋನ್ ಮಾಡಿದಾಗ ನೀವು ಭಾಳ ಅವತ್ತಿನ ಸಂದರ್ಭಕ್ಕೆ ಸ್ಪಂದಿಸ್ಬೋದು. ದಿನನಿತ್ಯ ಸ್ಪಂದಿಸಕ್ ಆಗಂಗಿಲ್ಲ. ದಿನನಿತ್ಯ ಯಾವುದೇ ನಾಯಕರಿಗೆ ದಿನನಿತ್ಯ ಸ್ಪಂದಿಸಲ್ಲ. ಇವ್ರು ಒಂದು ಕಾಯ್ದೆಯನ್ನ ಮಾಡ್ಬೇಕಂದ್ರೆ ಒತ್ತಾಗಿ ಸರ್ಕಾರವು ಸ್ಪಂದಿಸಿದಾಗ ಮುಂದಿನ ಸದನದಲ್ಲಿ ಜುಲೈ ತಿಂಗಳದಾಗ ಸದನ ಸ್ಟಾರ್ಟ್ ಆಗ್ತದೆ. ಆ ಸದನದೊಳಗೆ ಏನೈತಿ ಈ ಕಾಯ್ದೆ ಪಾಸ್ ಮಾಡಿ ಅವ್ರು ರಕ್ಷಣೆ ಮಾಡ್ರಿ ಅಂತಕ್ಕಂಥದ್ದನ್ನ ನಾವು ಒತ್ತಾಯ ಮಾಡೋದು. ಕಳೆದ 2-3 ವರ್ಷದಿಂದ ನಾವು ಮಾಡ್ತಾ ಇದೀವಿ. ಸರ್ಕಾರವು ಸಹಿತ ಅದಕ್ಕೆ ಪಾಸಿಟಿವ್ ಆಗಿ ಇದನ್ನ ಮಾಡಿದಾಗ ಮತ್ತೆ ನಾವೇನು ಮನವಿ ಕೊಡ್ಲಿಲ್ಲ, ಸರ್ಕಾರಕ್ಕೆ ಆಗ್ರಹ ಮಾಡಲಿಲ್ಲ ಅಂದ್ರೆ ಯಾವುದೇ ಸರ್ಕಾರ ಇರ್ಲಿ ನಮ್ಮನ್ನ ರಕ್ಷಣೆ ಮಾಡಕ್ ಸಾಧ್ಯ. ಸರ್ಕಾರ ರಕ್ಷಣೆ ಮಾಡ